ನಮಸ್ತೆ ಸ್ನೇಹಿತರೆ, ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಸುತ್ತಮುತ್ತ ಆದಷ್ಟು ಸಸಿಗಳನ್ನು ಬೆಳೆಸೋಣ ಹಾಗೂ ಇರುವ ಗಿಡ ಮರಗಳನ್ನು ಪೋಷಿಸೋಣ. ಸ್ನೇಹಿತರೆ, ಇವತ್ತು ನಿಮಗೆ ನಾಗರಹೊಳೆ ಅಭಯಾರಣ್ಯ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಇಚ್ಛಿಸುತ್ತೇನೆ. ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಗೆಳೆಯರ ಒಟ್ಟಿಗೆ ಗೂಡಿ ನಾವು ನಾಗರಹೊಳೆ ಸಫಾರಿಗೆ ಹೊರಟಿದ್ದು. ಸೊ ಹಾಗಾಗಿ ಇದು ಒಂದಿಷ್ಟು ಮಾಹಿತಿ ಮತ್ತು ವಿಡಿಯೋದಲ್ಲಿ ನಿಮಗೆ ಎಲ್ಲ ಅದರ ಬಗ್ಗೆ ವಿವರಗಳನ್ನ ಕೊಡುತ್ತೇನೆ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಕಪಿಲಾ ನದಿಯ ಹಿನ್ನೀರು ಹಾಗೂ ಕಾಕನಕೋಟೆ ನಾಗರಹೊಳೆ ಅರಣ್ಯ ಪ್ರದೇಶ ಇವೆರಡೂ ಕೂಡ ನೋಡುಗರಿಗೆ ಕಣ್ಣುಗಳಿಗೆ ಸ್ವರ್ಗದ ಅನುಭವವನ್ನು ನೀಡುತ್ತವೆ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅಂತೂ ಇಲ್ಲಿಗೆ ತುಂಬಾ ಜನ ಪ್ರವಾಸಿಗರು ಬರುತ್ತಾರೆ. ದೇಶ ವಿದೇಶಗಳಿಂದನೂ ಕೂಡ ಬರುತ್ತಾರೆ. ಸೊ ನಾವು ಕೂಡ ಸಫಾರಿಗೆ ಹೋದಾಗ ಮುಂಜಾನೆ 5:15ಗೆ ಫಾರೆಸ್ಟ್ ಒಳಗಡೆ ಎಂಟ್ರಿ ಅದು. ಒಂದು ಹುಲಿ ಡೈರೆಕ್ಟ್ ನಮ್ಮ ವಾಹನದ ಮುಂದೆನೆ ನೋಡಿ ಒಂದು ಚಿಕ್ಕ ಜಿಂಕೆನ ಬೇಟೆಯಾಡ್ಕೊಂಡು ಮುಂದೆನೆ ಹೋಗ್ತಾ ಇತ್ತು. ಸೊ ಅದ್ರ ಮರಿಗಳಿರುತ್ತೆ, ಮರಿಗಳಿಗೆ ಆಹಾರನ ತಗೊಂಡು ಹೋಗೋದಕ್ಕೋಸ್ಕರ ಅದು ತಗೊಂಡು ಹೋಗ್ತಾ ಇತ್ತು. ಸೊ ನಮ್ಮ ವಾಹನದ ಮುಂದೆನೆ ಹೋಗ್ತಿತ್ತು. ಇನ್ನೂ ಸರಿಯಾಗಿ ಬೆಳಕೆ ಆಗಿರ್ಲಿಲ್ಲ ನಾವು ಎಂಟ್ರಿ ಆದಾಗ. ಸೊ 5:15 ಆಗಿತ್ತು ಅಷ್ಟೇನೆ. ಸೊ ಹೀಗೆ ಜನವರಿ ತಿಂಗಳಲ್ಲೇ ವಿಸಿಟ್ ಮಾಡಿದ್ದು. ಇನ್ನು ನೋಡಿ ಕತ್ಲೆ ತರನೇ ಐತೆ. ಸೊ ಮುಂದೆ ನಮ್ಮ ವಾಹನದ ಮುಂದೆನೆ ಹೋಗ್ತಾ ಇತ್ತು. ಒಂದು ಜಿಂಕೆ ಮರಿನ ಬೇಟೆ ಆಡ್ಕೊಂಡಿತ್ತು. ತನ್ನ ಮರಿಗಳಿಗೆ ಆಹಾರ ಕೊಡೋದಕ್ಕೋಸ್ಕರ ನಮ್ಮ ಮುಂದೆನೆ ಹೋಗ್ತಾ ಇತ್ತು. ನಮ್ಮ ಕಬಿನಿ ನಾಗರಹೊಳೆ ಸಫಾರಿಲಿ ಹೋದವ್ರಿಗೆ ಖಂಡಿತವಾಗ್ಲೂ ಕೂಡ ಹುಲಿಯ ದರ್ಶನ ಖಂಡಿತ ಆಗುತ್ತೆ. ಯಾರೇ ಹೋದ್ರು ಕೂಡ ಹುಲಿ ಸಿಕ್ಕೇ ಸಿಗುತ್ತೆ ಸಫಾರಿಗೆ ಹೋದಾಗ. ನಮಗೂ ಕೂಡ ತುಂಬಾನೇ ಹತ್ರದಲ್ಲೇ, ನೋಡಿ ಎಷ್ಟು ಹತ್ರದಲ್ಲೇನೆ ಸಿಕ್ತು. ಇನ್ನೂ ಒಂದು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ ಈಗ ಹೋಗ್ತಾ. ಸೊ ನಮ್ಮ ವಾಹನದ ಮುಂದೆನೆ ಬಂದು ಅದು ಮಲ್ಕೊಬಿಡುತ್ತೆ. ಅವಾಗೆಲ್ಲ ಅಷ್ಟು ಬೆಳಕಾಗುತ್ತೆ, ಚೆನ್ನಾಗೇನೆ ವಿಡಿಯೋ ಮಾಡಿದ್ವಿ ಅವಾಗ. ಯಾರೇ ಪ್ರವಾಸಿಗರು ಬಂದ್ರು ಕೂಡ ತುಂಬಾನೇ ಚೆನ್ನಾಗಿ ಹುಲಿ ಎಲ್ಲ ಸೈಟ್ ಆಗುತ್ತೆ ಇಲ್ಲಿ. ಅದ್ಬಿಟ್ರೆ ಜಿಂಕೆ, ಆನೆಗಳಾಗ್ಬೋದು, ಅವೆಲ್ಲ ಇದ್ದೇ ಇರುತ್ತೆ. ಆದ್ರೆ ಹುಲಿ ನೋಡೋದು, ಎದುರುಗಡೆನೆ ನೋಡೋದು, ನಿಜವಾದ ಹುಲಿನ ನಾವು ಜೂಗಳಲ್ಲಿ ನೋಡೋದಕ್ಕೂ ಕಾಡಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ನಿಜವಾದ ಹುಲಿನ ನಮ್ಮ ಎದುರುಗಡೆನೆ ಹೋಗಿ ನೋಡಿದ ಸಫಾರಿಗೆ ಹೋದಾಗ. ನಮ್ಮ ಫ್ಯಾಮಿಲಿ ಮತ್ತೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ದು. ನಾವು ಮೈಸೂರಿಂದ 4 ಗಂಟೆಗೆನೆ ಹೊರಟು ಅಲ್ಲಿಗೆ ಒಂದು 5 ಗಂಟೆ 5:15 ಅಷ್ಟೊತ್ತಿಗೆ ರೀಚ್ ಆದೋ. ಇನ್ನೊಂದು 1/4 ಗಂಟೆ 6 ಗಂಟೆಗೆ ಇದ್ದಂಗೆನೆ ಅಲ್ಲಿಂದ ಸಫಾರಿಗೆ ಹೊರಟು. ಸೊ ಸ್ವಲ್ಪ ಬೆಳಕಾಗೋದು ಲೇಟ್ ಆಗೋದ್ರಿಂದ ನಾವು ಹೋಗಿ ಒಳಗಡೆ ಫಾರೆಸ್ಟ್ ಫಸ್ಟ್ ಎಂಟ್ರಿ ಆಗ್ಬಿಡ್ತಾರೆ ವಾಹನಗಳಲ್ಲಿ. ಅದಾದ್ಮೇಲೆ ಅದು ಬೆಳಕಾಗುತ್ತೆ. ಸೊ ಪ್ರತಿಯೊಬ್ರು ಕೂಡ ಹುಲಿ ಕಾಣಿಸುತ್ತೆ ನಮ್ಮ ನಾಗರಹೊಳೆ ಸಫಾರಿ, ಕಬಿನಿ ಸಫಾರಿ ಬಂದವ್ರಿಗೆ. ನೋಡಿ ಹುಲಿನ ಡೈರೆಕ್ಟ್ ಆಗಿ ಈ ತರ ನೋಡೋದು ಏನೋ ಒಂಥರ ರೋಮಾಂಚನ ಆಗುತ್ತೆ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾವು ಇನ್ನೊಂದು ವಿಡಿಯೋ ಇದೆ, ಮುಂದೆ ತೋರಿಸ್ತೇನೆ ನಿಮ್ಗೆ. ಸೊ ಅದ್ರಲ್ಲಿ ನಮ್ಮ ಮುಂದ್ಗಡೆನೆ ಬಂದು ಮಲ್ಕೊಬಿಡುತ್ತೆ ವಾಹನದ ಮುಂದೆ. ಅದು ಮರಿಗಳಿಗೆ ಆಹಾರ ತಗೊಂಡು ಹೋಗ್ತಾ ಇರುತ್ತಲ್ಲ. ಸೊ ಏನಾದ್ರು ತೊಂದರೆ ಕೊಡ್ತಾರ ಅಂತಾನೆ ಏನೋ ಮುಂದೆನೆ ಬಂದು ಮಲ್ಕೊಳ್ಳುತ್ತೆ. ಆ ವಿಡಿಯೋ ಕೂಡ ಮುಂದೆನೆ ಇದೆ, ತೋರಿಸ್ಕೊಡ್ತೇನೆ. ನಾವು ಹೋದವ್ರಿಗೆ ನಮ್ ಫಸ್ಟ್ ವಾಹನ ನಮ್ದೇ ಹೋಯ್ತು ಮುಂದೆನೆ. ಸೊ ನಮ್ಗೆ ತುಂಬಾನೇ ಚೆನ್ನಾಗಿ ಸೈಟ್ ಆಯ್ತು ಹುಲಿ. ನಮ್ಮ ವಾಹನದ ಡ್ರೈವರ್ ಕೂಡ ನೀಟಾಗಿ ತಗೊಂಡೋಗಿ ನಮ್ಗೆ ಹತ್ರಕ್ಕೆ ತೋರಿಸಿ ಪ್ರತಿಯೊಬ್ರು ಕೂಡ ಹುಲಿನ ಹತ್ರದಲ್ಲೇ ನೋಡುವಾಗ ಮಾಡ್ಕೊಟ್ರು. ನಾಗರಹೊಳೆ ಸಫಾರಿಗೆ ಯಾರೇ ಬಂದ್ರು ಕೂಡ ಆಲ್ಮೋಸ್ಟ್ ಹುಲಿ ಸೈಟ್ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ವಿಸಿಟ್ ಮಾಡಿ. ಕಬಿನಿ ನಾಗರಹೊಳೆ ಸಫಾರಿ ಯಾವಾಗ್ಲೂ ಚೆನ್ನಾಗಿರುತ್ತೆ, ಬಟ್ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಜನವರಿ ತಿಂಗಳುಗಳಲ್ಲೇ ಜಾಸ್ತಿ ವಿಸಿಟ್ ಮಾಡಿದ್ದು. ನೋಡಿ ಇಲ್ಲೇ ಮುಂದೆ ಮಲಗಿದೆ ಹುಲಿ. ನಾವು ಫೋಟೋ ಕೂಡ ತಗೊಂಡು ಒಂದು ವಿಡಿಯೋ ಕೂಡ ಮಾಡಿದೆ. ನೋಡಿ ಇಲ್ಲಿ ಈಗ ಬೆಳಕಾಯ್ತು ತುಂಬಾ ಚೆನ್ನಾಗಿ. ನಮ್ಮ ವಾಹನದ ಮುಂದೆನೆ ಬಂದು ಮಲ್ಕೊಬಿಡ್ತು. ಎಲ್ಲರಿಗಂತೂ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು ಆಕ್ಚುಲಿ. ಆಮೇಲೆ ಸ್ವಲ್ಪ ಎಲ್ಲರೂ ಎದುರ್ಕೋತಾನು ಇದ್ರು, ಏನಾಗತ್ತಪ್ಪ ಹೆಂಗೆ ಏನಂತ. ಧನ್ಯವಾದಗಳು.